ಹಾಯ್, ನನ್ನ ಹೆಸರು ಸಂತೋಷ. ನಾನು ಇಲುವಾಲ್ದ ಹುಡುಗ. ನಾನು ಇಲುವಾಲ್ದಲ್ಲಿ 10ನೇ ತರಗತಿವರೆಗೂ ಓದಿದೆ. 10ನೇ ತರಗತಿನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಮೇಲೆ ನಮ್ಮ ಮಾವನವರಿಂದ GEDC ಅನ್ನೋ ಒಂದು ಕಾಲೇಜ್ ಇದೆ ಅಂತ ಗೊತ್ತಾಯಿತು. ನಾನು ಆ GEDC ಕಾಲೇಜ್ಗೆ ಸೇರ್ಕೋಬೇಕು ಅಂತ ಹೋದಾಗ ಅಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು. ನನಗೊಂದು ಸ್ವಲ್ಪ ಹೆದರಿಕೆ ಆಯಿತು ಸ್ಟಾರ್ಟಿಂಗು. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿರೋ ಇನ್ಸ್ಟ್ರಕ್ಟರ್ಗಳು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಹೆಂಗೆ ಅನುವಾದ ಮಾಡಬೇಕು, ಹೆಂಗೆ ಕಮ್ಯುನಿಕೇಷನ್ ಮಾಡಬೇಕು, ಯಾವ ಥರ ಅದನ್ನು ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆನೂ ಹೇಳ್ಕೊಟ್ರು. ಅದ್ರ ಜೊತೆಗೆ ಕೋರ್ಸ್ ಬಗ್ಗೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ನೀವು ಟಚ್ ಆ್ಯಂಡ್ ಫೀಲ್, ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್ ದಿ ಕಾಂಪೊನೆಂಟ್ಸ್. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಏನು ಕಲಿತೀರಲ್ಲ ನೀವು, ಅದು ಕಲ್ತಿದ್ದು ನಿಮ್ಮ ತಲೆಯಲ್ಲಿ ಹಾಗೆ ಉಳಿದಿರುತ್ತೆ. ಹಾಗೆ ನಾನು ಅದನ್ನು ಕಲ್ತಾದ್ಮೇಲೆ ನಾನು ಕಾಲೇಜ್ ಮುಗಿಸೋದ್ರೊಳಗಡೆ ನಾನು ಡಿಸ್ಟಿಂಕ್ಷನಲ್ಲಿ ಪಾಸಾದ ತಕ್ಷಣ ನನಗೆ ತುಂಬ ಕಂಪ್ನಿಗಳಿಂದ ಆಫರ್ ಬಂತು. ಅದರಲ್ಲಿ ನಾನು GE ಅನ್ನೋ ಒಂದು ಜನರಲ್ ಎಲೆಕ್ಟ್ರಿಕ್ ಅನ್ನೋ US ಕಂಪ್ನಿನ ನಾನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ ಕಂಪ್ನಿಯಲ್ಲಿ ನಾನು ಒಂದು ಟೀಮಲ್ಲಿ ಜಾಯ್ನ್ ಆದಾಗ ಆ್ಯಸ್ ಅನ್ ಇಂಜಿನಿಯರ್ ನಾನು ಅವಾಗ ನಾನು ಕಾಲೇಜ್ ಮುಗಿದ ತಕ್ಷಣ ನನಗೆ ಸಿಕ್ಕಿದ್ದು. ನಾನು ಇಂಜಿನಿಯರ್ ಆಗಿ ಸೆಲೆಕ್ಟ್ ಆದೆ. ಅದಾದ ತಕ್ಷಣ ನಾನು ಕಾಲೇಜಲ್ಲಿ ಏನು ಕಲ್ತಿದ್ದೆ ಫಂಡಮೆಂಟಲ್ಸು ಅದು ತುಂಬ ಸ್ಟ್ರಾಂಗ್ ಇರೋದ್ರಿಂದ ನನ್ನ ಕೊಲೀಗ್ಗಳಿಗೆ ಅಂತಂದ್ರೂ ತುಂಬ ಫಾಸ್ಟಾಗಿ ನನ್ನ ಕೆರಿಯರ್ ಗ್ರೋತ್ ಆಯಿತು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ ನನಗೆ ಬೇರೆ ಬೇರೆ ಅಪರ್ಚುನಿಟಿ ನನ್ನ ಕಂಪ್ನಿಯಲ್ಲೇ ಸಿಕ್ತು ಮತ್ತು ಉನ್ನತ ಸ್ಥಾನಕ್ಕೆ ಹೋದೆ ನನ್ನ ಟೀಮಲ್ಲಿ. ಅದಾದ ತಕ್ಷಣ ಅದರಿಂದ ನನಗೆ ಬೇರೆ ದೇಶಗಳಲ್ಲೂ ವರ್ಕ್ ಮಾಡೋಕ್ಕೆ, ಬೇರೆ ದೇಶಗಳಲ್ಲೂ ವರ್ಕ್ ಮಾಡೋದಕ್ಕೆ ಮತ್ತು ಇಲ್ಲಿರೋ ಟೀಮ್ನ ಗ್ರೋತ್ ಮಾಡೋಕ್ಕೆ ನನಗೆ ಅಪರ್ಚುನಿಟಿ ಸಿಕ್ತು. ಸೊ ಇದರಿಂದ ನಾನು 16 ದೇಶಗಳನ್ನ ತಿರ್ಗಡಂಗಾಯಿತು. ಮತ್ತು ಈಗ ನಾನು ಯುರೋಪ್, ಸ್ಪೇನ್ ಅನ್ನೋ ದೇಶದಲ್ಲಿ ಬಾರ್ಸಿಲೋನಾ ಸಿಟಿಯಲ್ಲಿ ಸೆಟ್ಲ್ ಆಗಿದ್ದೀನಿ. ಇಲ್ಲಿ ಒಂದು ಟೀಮ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ, ಗ್ಲೋಬಲ್ ಟೆಕ್ನಿಕಲ್ ಲೀಡರ್ ಆಗಿ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಓದಿದ್ದು GEDC, ಅವ್ರು ಹೇಳ್ಕೊಟ್ಟಿದ್ದು ಫಂಡಮೆಂಟಲ್ಸು, ಮತ್ತು ನಾನು ಓದಿದ್ದು ಗೌರ್ಮೆಂಟ್ ಹೈಸ್ಕೂಲ್. ಸೊ ಇದೆರಡಕ್ಕೂ ನನ್ನ ಕೃತಜ್ಞತೆ, ಧನ್ಯವಾದಗಳು ಯಾವಾಗಲೂ ಇದ್ದೇ ಇರುತ್ತೆ. ಐ ವಾಂಟ್ ಟು ಸೇ ಒನ್ಸ್ ಅಗೇನ್ ಥ್ಯಾಂಕ್ ಯು GEDC ಆ್ಯಂಡ್ GEDC ಫ್ಯಾಕಲ್ಟೀಸ್ ಆ್ಯಂಡ್ ಗೌರ್ಮೆಂಟ್ ಹೈಸ್ಕೂಲ್ ಇಲ್ವಾಲ. ಥ್ಯಾಂಕ್ ಯು ಸೊ ಮಚ್.